ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ನ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ವೀಕ್ಷಕರ, ರೈತರಿಗೆ ಅನ್ನದಾತ ಸುಖೀ ಭವ ಅಂತಾರೆ. ಬಟ್ ನಮ್ಮ ಅನ್ನದಾತ ಸುಖವಾಗಿದಾನ ಅಂತ ಪ್ರಶ್ನೆ ಬಂದಾಗ ಉತ್ತರ ಅದೊಂಥರ $1 ಮಿಲಿಯನ್ ಪ್ರಶ್ನೆ ಅಥವಾ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಕಾರಣ ಆತ ಬೆಳೆಯೋ ಬೆಳೆಗೆ ಬೆಲೆ ಸರಿಯಾಗಿ ಸಿಕ್ಕಾಗ ಎಲ್ಲವೂ ಚೆನ್ನಾಗಿರುತ್ತೆ. ಬಟ್ ಬೆಳೆಯೋ ಬೆಲೆ ಅಂಡ್ ಮಾರ್ಕೆಟ್ ಎರಡಕ್ಕೂ ಇದೊಂಥರ ಸ್ಟಾಕ್ ಮಾರ್ಕೆಟ್ ಇಂದಾದ್ರೂ ನಾವು ಸ್ವಲ್ಪ ಯೋಚನೆ ಮಾಡ್ಬೋದೇನೋ, ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಅಂದಾಜನ್ನ. ಬಟ್ ರೈತರ ವಿಚಾರದಲ್ಲಿ ಹಂಗಾಗಲ್ಲ. ಒಂದು. ಎರಡನೇದು, ಮಳೆ ವಿಷಯ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಹಿಂಗಿದ್ದಾಗ ಪ್ರಮುಖವಾಗಿ ನಾವು ಮಾತಾಡಬೇಕಾಗಿರೋದು, ನೋಡಿ, ಇದು ಟೆಕ್ನಾಲಜಿ ಯುಗ, AI ಯುಗ ಅಂತಾರೆ. ಈ ಟೆಕ್ನಾಲಜಿ ಅಥವಾ AI ಯುಗ ಅನ್ನೋದು ಬರೀ ಸ್ಕೂಲು, ಕಾಲೇಜು ಅಥವಾ IT-BT ಕಂಪ್ನಿಗೆ ಮಾತ್ರ ಸೀಮಿತ ಆಗಿರೋದಲ್ಲ. ನಮ್ಮ ರೈತರ ಗದ್ದೆ ಹೊಲದ ತನಕಲೂ ಕೂಡ ಹೋಗ್ಬೇಕು. ಆಗ ಬದಲಾಗ್ತಾ ಇರುವ ಜಗತ್ತಿಗೆ ಆತ ಕೂಡ ಹೊಂದ್ಕೊಂಡು ಹೋಗ್ತಾನೆ, ಎಲ್ಲವೂ ಸುಧಾರಣೆ ಆಗುತ್ತೆ. ಹಿಂಗಿದ್ದಾಗ ಕೃಷಿ ಸಚಿವರು ನಮ್ಮ ಜೊತೆ ಚಲುವರಾಯಸ್ವಾಮಿ ಅವರು ಇದ್ದಾರೆ. ನಮ್ಮ ರೈತನಾಗೋದ್ರ ಜೊತೆಗೆ ಉದ್ಯಮಿಯಾಗಿ ಬದಲಾಗೋದು ಹೇಗೆ ಸಾಧ್ಯನಾ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸೊ ರೈತರ ಪ್ರಾಬ್ಲಮ್ಸ್ ಅಥವಾ ರೈತರ ವಿಚಾರ ನಿಮ್ಗೇನು ಹೊಸದಾಗಿ ಹೇಳೋದು ಬೇಡ, ಯಾಕಂದ್ರೆ ನೀವು ಅದೇ ಫೀಲ್ಡ್ ಇಂದ ಹೊರಗೆ ಬಂದಿರೋರು. ಬಟ್ ಬಹಳ ಪ್ರಮುಖವಾಗಿ ಒಬ್ಬ ಉದ್ಯಮಿ ರೈತನಾಗೋದು ಬಹಳ ಸುಲಭ, ಬಟ್ ರೈತ ಉದ್ಯಮಿ ಆಗೋದು ಸ್ವಲ್ಪ ಕಷ್ಟದ ವಿಚಾರ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನ್ ಅನ್ಸುತ್ತೆ? ಸುಲಭನಾ? ಅದು ಒಂದು ಕಾಲದಲ್ಲಿ ಕಷ್ಟನೇ, ಈಗ ಯಾವ್ದು ಕಷ್ಟ ಅಲ್ಲ. ಮನ್ಸ್ ಮಾಡಿದ್ರೆ ಮಾದೇವ ಅಂತ ಹಳ್ಳಿನಲ್ಲಿ ಗಾದೆ ಇದೆ. ಆ ರೀತಿ ಯಾರು ಯಾವ ತರನಾದ್ರು ಬದಲಾವಣೆ ಆಗ್ಬೋದು ಮತ್ತು ತನ್ನ ಜೀವನದಲ್ಲಿ ಜೀವನ ಶೈಲಿನೇ ಇರ್ಬೋದು, ಅವರು ಮಾಡತಕ್ಕಂಥ ಉದ್ಯೋಗಗಳಿರ್ಬೋದು, ಜೀವನದ ಯಾವುದೇ ಅಗ್ರಿಕಲ್ಚರ್ ಇಂದ ಹಿಡಿದು ಪ್ರತಿಯೊಂದು ವ್ಯಾಪಾರ ಅಥವಾ ಇನ್ನಿತರೆ ಏನೇ ಮಾಡಿದ್ರು ಜನರು ಇವತ್ತು ಪ್ರಪಂಚದಲ್ಲಿ ಜ್ಞಾನ ಕೊಡೋಕ್ಕೋಸ್ಕರನೇ ಇವತ್ತು ಆ ಥರದ ಒಂದು ವಾತಾವರಣನೇ ಇದೆ. ಹಾಗಾಗಿ ಈಗ ಬಹುಶಃ ವಾತಾವರಣ ಇವತ್ತು ಬಹಳ ಚೆನ್ನಾಗಿದೆ ಅಂತ ಹೇಳ್ತೇನೆ. ಓಕೆ ಸರ್, ಬಹಳ ಪ್ರಮುಖವಾಗಿ ಈಗ ನಮ್ಮ ಮನೆಗಳಲ್ಲಿ, ನಾನು ರೈತರ ಮಗ್ಳೆ, ಹಂಗ್ ನೋಡೋದಾದ್ರೆ ನಮ್ಮಪ್ಪ ಎಲ್ಲ ಗಾದೆ ಮಾತು ಅಂತ ಹೇಳೋದು, ಬೇಸಾಯ ನೀನ್ ಸಾಯ, ನೀನ್ ಮನ್ಮಂದಿ ಎಲ್ಲ ಸಾಯ ಅನ್ನೋದು ನಮಗೆ ಸಾಕು, ಹೋಗಿ ನೀವು ಬೇರೆ ಕೆಲಸ ಏನಾದ್ರು ಮಾಡಿ ಅಂತಾರೆ. ಸೊ ನಂತರನೇ ತುಂಬಾ ಜನಕ್ಕೆ ರೈತರ ಮಕ್ಕಳಿಗೆ ಅವ್ರ ತಂದೆ ತಾಯಿ ಹೇಳೋದು, ಕೃಷಿ ವಿಚಾರನೇ ನಿಮ್ಗೆ ಬೇಡ, ಬಿಟ್ಬಿಡಿ ಅಂತ. ಸೊ ಈ ಮನಸ್ಥಿತಿಗೆ ಬಂದಿದ್ದಾರೆ. ಇದನ್ನ ಸುಧಾರ್ಸಕ್ ಏನು ಕ್ರಮಗಳು ಅಂತೀರಿ? ನಮ್ಗೇನಾಗಿದೆ, ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಕೃಷಿ ಅಂದ್ರೆ ಅದು ನಮ್ಗೆ ಲಾಸು, ಕೃಷಿ ಅಂದ್ರೆ ಸಮಸ್ಯೆ, ಒಂದಷ್ಟು ಬೆಳೆಯ ಪದಾರ್ಥಗಳಿಗೆ ಮಾರುಕಟ್ಟೆನಲ್ಲಿ ಸೂಕ್ತವಾದಂಥ ರೇಟ್ ಸಿಗಲ್ಲ, ಮತ್ತೊಂದು ಪ್ರಕೃತಿ, ಇಲ್ಲ ಮಳೆ ಜಾಸ್ತಿ ಆಗ್ಬೋದು, ಇಲ್ಲ ಯಾವ್ದಾರು ಒಂದ್ ರೀತಿನಲ್ಲಿ 10 ವರ್ಷದಲ್ಲಿ 4 ಬಾರಿ ಸಮಸ್ಯೆನೇ ಇರುತ್ತೆ, 5 ಬಾರಿ ಸಮಸ್ಯೆನೇ ಇರುತ್ತೆ. ಆಲ್ಟರ್ನೇಟ್ ಒಂದ್ ಸ್ವಲ್ಪ 2 ವರ್ಷ ಒಳ್ಳೇದಾದ್ರೆ 2 ವರ್ಷ ಕೆಟ್ಟದ್ದೇ ರೈತರಿಗೆ ಎದುರಿಸ್ತಕ್ಕಂಥ ಸನ್ನಿವೇಶಗಳು. ಮತ್ತು ಜೊತೆಗೆ ಈ ಇತ್ತೀಚಿನ ದಿನದಲ್ಲಿ ಕೆಮಿಕಲ್ನ ಜಾಸ್ತಿ ಉಪಯೋಗಿಸಿ ಸಾಯಲ್ಲು ಸಂಪೂರ್ಣವಾಗಿ ಅದರ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ಟಿದೆ. ಮತ್ತು ಯಾವುದೇ ಬೆಳೆ ಹಾಕನಾಗ ನಾವು ಎಲ್ಲವನ್ನು ಗಮನಿಸಾಕದೇ ಇದ್ದಾಗ ಸೊ ಡಿಸೀಸ್ ಜಾಸ್ತಿ ಬರುತ್ತೆ, ರೋಗ ಜಾಸ್ತಿ ಬರುತ್ತೆ. ಒಂದು ಕಡೆ ಮಣ್ಣಿನ ಫಲವತ್ತತೆ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಬೆಳೆ ರೋಗಗಳು ಬರುತ್ತೆ, ಒಂದ್ ಕಡೆ ಇಳುವರಿಗಳು ಸರಿಯಾಗಿ ರೀತಿ ಬರಲ್ಲ, ಇನ್ನೊಂದ್ ಕಡೆ ಮಾರ್ಕೆಟ್ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದ್ ಕಡೆ ಪ್ರಕೃತಿ ಪ್ರಾಬ್ಲಮ್. ಇಷ್ಟೆಲ್ಲ ಅದ್ರ ಮಧ್ಯದಲ್ಲಿ ರೈತರು ಸಸ್ಟೈನ್ ಆಗೋದಾಗ್ಲಿ ಅಥವಾ ಲಾಭದಾಯಕವಾಗಿ ಎಕ್ಸ್ಪೆಕ್ಟ್ ಮಾಡೋದಾಗ್ಲಿ, ಇದು ಸಹಜವಾಗಿ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೃಷಿ ಅಂದ್ರೆ ಅದೊಂದು ಕಷ್ಟದ ಕೆಲಸ ಅನ್ನೋದು ಒಂದು ಜನರಿಗೆ ಮನವರಿಕೆ ಆಗ್ಬಿಟ್ಟಿದೆ. ಬಟ್ ಇತ್ತೀಚೆಗೆ ಬಹುಶಃ ನಾನು ಒಬ್ಬ ಕೃಷಿಕನಾಗಿ ನನಗೂ ಕೃಷಿ ಬಗ್ಗೆ ಹೌದು ಬಹಳ ಕಷ್ಟದ ಜೀವನ ಅಂತ ಅನ್ಕೊಂಡಿದ್ದೆ. ಬಟ್ ಕೃಷಿ ಸಚಿವನಾದ್ಮೇಲೆ ಅನೇಕ ವಿಚಾರಗಳನ್ನ ವಿನಿಮಯ ಮಾಡ್ತಾ, ನಮ್ಮ ಕೃಷಿ ವಿಜ್ಞಾನಿಗಳ ಜೊತೆ ಮಾತನಾಡ್ತಾ, ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಇಲಾಖೆನಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ, ನಮ್ಮ ಕಾರ್ಯಕ್ರಮಗಳು ಯಾವ ರೀತಿ ನಾವು ಕೊಡ್ತಾ ಇದ್ದೀವಿ, ಕಾರ್ಯಕ್ರಮಗಳಿಂದ ಏನು ಉಪಯೋಗ ಆಗುತ್ತೆ, ಇವೆಲ್ಲ ನೋಡ್ತಾ ನನಗೆ ಈಗ ಒಂದು ಕಾನ್ಫಿಡೆನ್ಸ್ ಅಂತೂ ಬಂದಿದೆ. ಆದ್ಮೇಲೆ ಈ ಪ್ರೋಗ್ರೆಸಿವ್ ರೈತರು, ಕೆಲವು ಗ್ರ್ಯಾಜುಯೇಟ್ ಮಾಡ್ಕೊಂಡು ಕೃಷಿ ಮಾಡ್ತಕ್ಕಂಥವ್ರು, ಕೆಲವರು ಒಳ್ಳೊಳ್ಳೆ ಉದ್ದೇಶ ಇಟ್ಕೊಂಡು ಅವ್ರ ಕೃಷಿಗೆ
ಪರಿವರ್ತನೆ ಆದವರ ಸಕ್ಸಸ್ ರೇಟ್ ನೋಡ್ಕೊಂಡು ಇವೆಲ್ಲ ನೋಡಿದಾಗ ಬಹುಶಃ ಒಳ್ಳೆ ಕೃಷಿನಲ್ಲಿ ಆದಾಯವನ್ನು ಕಾಣ್ಬೋದು, ಬಹುಶಃ ಉದ್ಯಮಿನೂ ಆಗ್ಬೋದು. ಸೊ ಸರ್ಕಾರ ಮತ್ತು ಯೂನಿವರ್ಸಿಟಿನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಎಲ್ಲವೂ ಸಾಧ್ಯತೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.